ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾಹಲ ಬಸವೇಶ್ವರ ವೃತ್ತದ ಬಳಿಯ ರೈಲು ಹಳಿ ಮೇಲೆ ಸಚಿನ್ ಆತ್ಮಹತ್ಯೆ ಏನು ನಡೆದಿತ್ತು ಆ ಸ್ಥಳ ಆತ್ಮಹತ್ಯೆಯ ಸ್ಥಳವನ್ನ ಮಹಜರು ಮಾಡ್ತಾ ಇದ್ದಾರೆ. ಆ ಸ್ಥಳಕ್ಕೆ ಡಿಐಜಿಪಿ ಶಾಂತನು ಸಿನ್ಹಾ ಆಗಮಿಸಿದ್ದಾರೆ. ಡಿಸೆಂಬರ್ 26ನೇ ತಾರೀಕು ಸಚಿನ್ ಪಾಂಚಾಳ್ ಶವ ಸಿಕ್ಕಿದ್ದಂತಹ ಸ್ಥಳ ಏನಿದೆಯಲ್ಲ ರೈಲ್ವೆ ಟ್ರ್ಯಾಕ್ನ ಆ ಸ್ಥಳ, ಅಲ್ಲಿ ಡಿಜಿಐಜಿಪಿ ಹೋಗಿ ಈಗ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ ಅವರು ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ. ಆತ್ಮಹತ್ಯೆ ದಿನದ ಇಂಚಿಂಚು ಮಾಹಿತಿಯನ್ನ ಡಿಐಜಿಪಿ ಸಿನ್ಹಾ ಪಡ್ಕೊಳ್ತಾ ಇದ್ದಾರೆ. ರೈಲ್ವೆ ಪೊಲೀಸರು, ಸಿಐಡಿ ತಂಡ ಎಲ್ಲರೂ ಕೂಡ ಇದ್ದಾರೆ. ಚೆಕ್ ಮಾಡಿ ಪೇಪರ್ಗಳಲ್ಲಿ ನೋಡಿ ಏನಾದ್ರು ನೋಡಿ. ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾಹಲ ಬಸವೇಶ್ವರ ವೃತ್ತದ ಬಳಿಯ ರೈಲು ಹಳಿ ಮೇಲೆ ಸಚಿನ್ ಆತ್ಮಹತ್ಯೆ ಏನು ನಡೆದಿತ್ತು ಆ ಸ್ಥಳ ಆತ್ಮಹತ್ಯೆಯ ಸ್ಥಳವನ್ನ ಮಹಜರು ಮಾಡ್ತಾ ಇದ್ದಾರೆ. ಆ ಸ್ಥಳಕ್ಕೆ ಡಿಐಜಿಪಿ ಶಾಂತನು ಸಿನ್ಹಾ ಆಗಮಿಸಿದ್ದಾರೆ. ಡಿಸೆಂಬರ್ 26ನೇ ತಾರೀಕು ಸಚಿನ್ ಪಾಂಚಾಳ್ ಶವ ಸಿಕ್ಕಿದ್ದಂತಹ ಸ್ಥಳ ಏನಿದೆಯಲ್ಲ ರೈಲ್ವೆ ಟ್ರ್ಯಾಕ್ನ ಆ ಸ್ಥಳ, ಅಲ್ಲಿ ಡಿಜಿಐಜಿಪಿ ಹೋಗಿ ಈಗ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ ಅವರು ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ. ಆತ್ಮಹತ್ಯೆ ದಿನದ ಇಂಚಿಂಚು ಮಾಹಿತಿಯನ್ನ ಡಿಐಜಿಪಿ ಸಿನ್ಹಾ ಪಡ್ಕೊಳ್ತಾ ಇದ್ದಾರೆ. ರೈಲ್ವೆ ಪೊಲೀಸರು, ಸಿಐಡಿ ತಂಡ ಎಲ್ಲರೂ ಕೂಡ ಇದ್ದಾರೆ. ಚೆಕ್ ಮಾಡಿ ಪೇಪರ್ಗಳಲ್ಲಿ ನೋಡಿ ಏನಾದ್ರು ನೋಡಿ. ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾಹಲ ಬಸವೇಶ್ವರ ವೃತ್ತದ ಬಳಿಯ ರೈಲು ಹಳಿ ಮೇಲೆ ಸಚಿನ್ ಆತ್ಮಹತ್ಯೆ ಏನು ನಡೆದಿತ್ತು ಆ ಸ್ಥಳ ಆತ್ಮಹತ್ಯೆಯ ಸ್ಥಳವನ್ನ ಮಹಜರು ಮಾಡ್ತಾ ಇದ್ದಾರೆ. ಆ ಸ್ಥಳಕ್ಕೆ ಡಿಐಜಿಪಿ ಶಾಂತನು ಸಿನ್ಹಾ ಆಗಮಿಸಿದ್ದಾರೆ. ಡಿಸೆಂಬರ್ 26ನೇ ತಾರೀಕು ಸಚಿನ್ ಪಾಂಚಾಳ್ ಶವ ಸಿಕ್ಕಿದ್ದಂತಹ ಸ್ಥಳ ಏನಿದೆಯಲ್ಲ ರೈಲ್ವೆ ಟ್ರ್ಯಾಕ್ನ ಆ ಸ್ಥಳ, ಅಲ್ಲಿ ಡಿಜಿಐಜಿಪಿ ಹೋಗಿ ಈಗ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ ಅವರು ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ. ಆತ್ಮಹತ್ಯೆ ದಿನದ ಇಂಚಿಂಚು ಮಾಹಿತಿಯನ್ನ ಡಿಐಜಿಪಿ ಸಿನ್ಹಾ ಪಡ್ಕೊಳ್ತಾ ಇದ್ದಾರೆ. ರೈಲ್ವೆ ಪೊಲೀಸರು, ಸಿಐಡಿ ತಂಡ ಎಲ್ಲರೂ ಕೂಡ ಇದ್ದಾರೆ. ಚೆಕ್ ಮಾಡಿ ಪೇಪರ್ಗಳಲ್ಲಿ ನೋಡಿ ಏನಾದ್ರು ನೋಡಿ. ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾಹಲ ಬಸವೇಶ್ವರ ವೃತ್ತದ ಬಳಿಯ ರೈಲು ಹಳಿ ಮೇಲೆ ಸಚಿನ್ ಆತ್ಮಹತ್ಯೆ ಏನು ನಡೆದಿತ್ತು ಆ ಸ್ಥಳ ಆತ್ಮಹತ್ಯೆಯ ಸ್ಥಳವನ್ನ ಮಹಜರು ಮಾಡ್ತಾ ಇದ್ದಾರೆ. ಆ ಸ್ಥಳಕ್ಕೆ ಡಿಐಜಿಪಿ ಶಾಂತನು ಸಿನ್ಹಾ ಆಗಮಿಸಿದ್ದಾರೆ. ಡಿಸೆಂಬರ್ 26ನೇ ತಾರೀಕು ಸಚಿನ್ ಪಾಂಚಾಳ್ ಶವ ಸಿಕ್ಕಿದ್ದಂತಹ ಸ್ಥಳ ಏನಿದೆಯಲ್ಲ ರೈಲ್ವೆ ಟ್ರ್ಯಾಕ್ನ ಆ ಸ್ಥಳ, ಅಲ್ಲಿ ಡಿಜಿಐಜಿಪಿ ಹೋಗಿ ಈಗ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ ಅವರು ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ. ಆತ್ಮಹತ್ಯೆ ದಿನದ ಇಂಚಿಂಚು ಮಾಹಿತಿಯನ್ನ ಡಿಐಜಿಪಿ ಸಿನ್ಹಾ ಪಡ್ಕೊಳ್ತಾ ಇದ್ದಾರೆ. ರೈಲ್ವೆ ಪೊಲೀಸರು, ಸಿಐಡಿ ತಂಡ ಎಲ್ಲರೂ ಕೂಡ ಇದ್ದಾರೆ. ಚೆಕ್ ಮಾಡಿ ಪೇಪರ್ಗಳಲ್ಲಿ ನೋಡಿ ಏನಾದ್ರು ನೋಡಿ. ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾಹಲ ಬಸವೇಶ್ವರ ವೃತ್ತದ ಬಳಿಯ ರೈಲು ಹಳಿ ಮೇಲೆ ಸಚಿನ್ ಆತ್ಮಹತ್ಯೆ ಏನು ನಡೆದಿತ್ತು
ಆ ಸ್ಥಳ ಆತ್ಮಹತ್ಯೆಯ ಸ್ಥಳವನ್ನು ಮಹಜರು ಮಾಡ್ತಾ ಇದ್ದಾರೆ. ಆ ಸ್ಥಳಕ್ಕೆ ಡಿಐಜಿಪಿ ಶಾಂತನು ಸಿನ್ಹಾ ಆಗಮಿಸಿದ್ದಾರೆ. ಡಿಸೆಂಬರ್ 26ನೇ ತಾರೀಕು ಸಚಿನ್ ಪಾಂಚಾಳ್ ಶವ ಸಿಕ್ಕಿದ್ದಂತಹ ಸ್ಥಳ ಏನಿದೆಯಲ್ಲ, ರೈಲ್ವೆ ಟ್ರ್ಯಾಕ್ನ ಆ ಸ್ಥಳ, ಅಲ್ಲಿ ಡಿಜಿಐಜಿಪಿ ಹೋಗಿ ಈಗ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ ಅವರು ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ. ಆತ್ಮಹತ್ಯೆ ದಿನದ ಇಂಚಿಂಚು ಮಾಹಿತಿಯನ್ನು ಡಿಐಜಿಪಿ ಸಿನ್ಹಾ ಪಡ್ಕೊಳ್ತಾ ಇದ್ದಾರೆ. ರೈಲ್ವೆ ಪೊಲೀಸರು, ಸಿಐಡಿ ತಂಡ ಎಲ್ಲರೂ ಕೂಡ ಇದ್ದಾರೆ. ಚೆಕ್ ಮಾಡಿ ನಾನು ಪೇಪರ್ಗಳಲ್ಲಿ ನೋಡಿ ಏನಾದ್ರು ಬಾಕ್ಸ್ ನೋಡಿ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾಹಲ. ಬಸವೇಶ್ವರ ವೃತ್ತದ ಬಳಿಯ ರೈಲು ಹಳಿ ಮೇಲೆ ಸಚಿನ್ ಆತ್ಮಹತ್ಯೆ ಏನು ನಡೆದಿತ್ತು, ಆ ಸ್ಥಳ ಆತ್ಮಹತ್ಯೆಯ ಸ್ಥಳವನ್ನು ಮಹಜರು ಮಾಡ್ತಾ ಇದ್ದಾರೆ. ಆ ಸ್ಥಳಕ್ಕೆ ಡಿಐಜಿಪಿ ಶಾಂತನು ಸಿನ್ಹಾ ಆಗಮಿಸಿದ್ದಾರೆ. ಡಿಸೆಂಬರ್ 26ನೇ ತಾರೀಕು ಸಚಿನ್ ಪಾಂಚಾಳ್ ಶವ ಸಿಕ್ಕಿದ್ದಂತಹ ಸ್ಥಳ ಏನಿದೆಯಲ್ಲ, ರೈಲ್ವೆ ಟ್ರ್ಯಾಕ್ನ ಆ ಸ್ಥಳ, ಅಲ್ಲಿ ಡಿಜಿಐಜಿಪಿ ಹೋಗಿ ಈಗ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ ಅವರು ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ. ಆತ್ಮಹತ್ಯೆ ದಿನದ ಇಂಚಿಂಚು ಮಾಹಿತಿಯನ್ನು ಡಿಐಜಿಪಿ ಸಿನ್ಹಾ ಪಡ್ಕೊಳ್ತಾ ಇದ್ದಾರೆ. ರೈಲ್ವೆ ಪೊಲೀಸರು, ಸಿಐಡಿ ತಂಡ ಎಲ್ಲರೂ ಕೂಡ ಇದ್ದಾರೆ. ಚೆಕ್ ಮಾಡಿ ನಾನು ಪೇಪರ್ಗಳಲ್ಲಿ ನೋಡಿ ಏನಾದ್ರು ಬಾಕ್ಸ್ ನೋಡಿ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾಹಲ. ಬಸವೇಶ್ವರ ವೃತ್ತದ ಬಳಿಯ ರೈಲು ಹಳಿ ಮೇಲೆ ಸಚಿನ್ ಆತ್ಮಹತ್ಯೆ ಏನು ನಡೆದಿತ್ತು, ಆ ಸ್ಥಳ ಆತ್ಮಹತ್ಯೆಯ ಸ್ಥಳವನ್ನು ಮಹಜರು ಮಾಡ್ತಾ ಇದ್ದಾರೆ. ಆ ಸ್ಥಳಕ್ಕೆ ಡಿಐಜಿಪಿ ಶಾಂತನು ಸಿನ್ಹಾ ಆಗಮಿಸಿದ್ದಾರೆ. ಡಿಸೆಂಬರ್ 26ನೇ ತಾರೀಕು ಸಚಿನ್ ಪಾಂಚಾಳ್ ಶವ ಸಿಕ್ಕಿದ್ದಂತಹ ಸ್ಥಳ ಏನಿದೆಯಲ್ಲ, ರೈಲ್ವೆ ಟ್ರ್ಯಾಕ್ನ ಆ ಸ್ಥಳ, ಅಲ್ಲಿ ಡಿಜಿಐಜಿಪಿ ಹೋಗಿ ಈಗ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ ಅವರು ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ. ಆತ್ಮಹತ್ಯೆ ದಿನದ ಇಂಚಿಂಚು ಮಾಹಿತಿಯನ್ನು ಡಿಐಜಿಪಿ ಸಿನ್ಹಾ ಪಡ್ಕೊಳ್ತಾ ಇದ್ದಾರೆ. ರೈಲ್ವೆ ಪೊಲೀಸರು, ಸಿಐಡಿ ತಂಡ ಎಲ್ಲರೂ ಕೂಡ ಇದ್ದಾರೆ. ಚೆಕ್ ಮಾಡಿ ನಾನು ಪೇಪರ್ಗಳಲ್ಲಿ ನೋಡಿ ಏನಾದ್ರು ಬಾಕ್ಸ್ ನೋಡಿ